ಪ್ರಹ್ಲಾದರಾಜರು ಭಗವಂತನ ಮಹಿಮೆಯನ್ನು ಕೊಂಡಾಡ್ತಾ ಹೇಳ್ತಾರೆ, ಕ್ವಾಹಂ ರಜಃ ಪ್ರಭವ ಈಶತಮೋಧಿಕೇಸ್ಮಿನ್ ಜಾತಸ್ಸುರೇತರಕುಲೇ ಕ್ವರ್ತವಾನುಕಂಪ ನ ಬ್ರಹ್ಮಣೋ ನ ತು ಭವಸ್ಯ ನ ವೈರಮಾಯಾಃ ಯನ್ಮೇರ್ಪಿತಃ ಶಿರಸಿ ಪದ್ಮಕರಪ್ರಸಾದಃ. ನಿನ್ನ ಕಾರುಣ್ಯ ಎಂಥದ್ದು. ಭಗವಂತನ ಕಾರುಣ್ಯವನ್ನು ಪ್ರಹ್ಲಾದರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ನಾನು ಎಲ್ಲಿ, ನಿನ್ನ ಅನುಗ್ರಹ ಎಲ್ಲಿ? ನಾನು ದೇವತೆಗಳ ಕುಲದಲ್ಲಿ ಹುಟ್ಟಿದವನಲ್ಲ, ದೈತ್ಯರ ಕುಲದಲ್ಲಿ ಹುಟ್ಟಿದವ. ತಮೋಗುಣ ಪ್ರಚುರವಾಗಿರುವಂತಹ ದೈತ್ಯರ ಕುಲದಲ್ಲಿ ನಾನು ಹುಟ್ಟಿದ್ದೇನೆ. ಅಂತಹ ನನ್ನ ಮೇಲೆ ನೀನು ಕಾರುಣ್ಯವನ್ನು ತೋರಿಸ್ತಾ ಇದ್ದೀಯ. ಈಗ ಬ್ರಹ್ಮದೇವರು ಬಂದು ಸ್ತೋತ್ರವನ್ನು ಮಾಡಿದ್ದಾರೆ, ರುದ್ರದೇವರು ಬಂದು ಸ್ತೋತ್ರವನ್ನು ಮಾಡಿದ್ದಾರೆ, ಅನೇಕ ಜನ ದೇವತೆಗಳು, ಇಂದ್ರಾದಿ ದೇವತೆಗಳು ಬಂದು ಸ್ತೋತ್ರವನ್ನು ಮಾಡಿದ್ದಾರೆ. ಅವರು ಯಾರಲ್ಲಿಯೂ ಮಾಡದಿರುವ ಕಾರುಣ್ಯವನ್ನು ನನ್ನ ಮೇಲೆ ತೋರಿಸ್ತಾ ಇದ್ದೀಯಾ ಅಂತಂದರೆ ನಿನ್ನ ಮಹಾಮಹಿಮೆ ಎಂಥದ್ದು. ಬ್ರಹ್ಮದೇವರ ತಲೆ ಮೇಲೆ ಕೈ ಇಟ್ಟಿದ್ದೀಯಾ? ಇಡಲಿಲ್ಲ. ಅವರು ಸ್ತೋತ್ರವನ್ನು ಮಾಡಿದರು, ಅವರ ತಲೆ ಮೇಲೆ ಕೈಯನ್ನು ಇಡಲಿಲ್ಲ. ರುದ್ರದೇವರ ತಲೆ ಮೇಲೆ ಕೈಯನ್ನು ಇಡಲಿಲ್ಲ. ಆದರೆ ನನ್ನ ತಲೆಯ ಮೇಲೆ ನೀನು ನಿನ್ನ ಕರಕಮಲವನ್ನು ಇಟ್ಟಿದ್ದಿ ಅಂತಂದರೆ ನನ್ನ ಭಾಗ್ಯ, ನಿನ್ನ ಕಾರುಣ್ಯ ಎರಡೂ ಕೂಡ ಅಪರಿಮಿತವಾದಂಥದ್ದು ಅಂತ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಬ್ರಹ್ಮದೇವರ ತಲೆ ಮೇಲೆ ಕೈಯನ್ನು ಇಡಲಿಲ್ಲ, ಪ್ರಹ್ಲಾದನ ತಲೆ ಮೇಲೆ ಕೈಯನ್ನು ಇಟ್ಟಿದ್ದಾನೆ ನರಸಿಂಹ ಅಂತಂದರೆ ಬ್ರಹ್ಮದೇವರಿಗಿಂತ ಪ್ರಹ್ಲಾದ ದೊಡ್ಡವನು ಅಂತ ಆಗ್ತಾನ? ಆಗೋದಿಲ್ಲ. ಅಂತಹ ಭ್ರಾಂತಿ ಪ್ರಹ್ಲಾದನಿಗಿದೆಯಾ? ಪ್ರಹ್ಲಾದನಿಗೂ ಅಂತಹ ಭ್ರಾಂತಿ ಇಲ್ಲ. ಪ್ರಹ್ಲಾದನ ಅಭಿಪ್ರಾಯ ಏನು? ಯಾವಾಗಲೂ ಅವರ ತಲೆ ಮೇಲೆ ಕೈ ಇಡ್ತೀಯ, ಈಗ ಅವರ ತಲೆ ಮೇಲೆ ಕೈ ಇಟ್ಟಿಲ್ಲ, ಈಗ ನನ್ನ ತಲೆ ಮೇಲೆ ಕೈ ಇಟ್ಟಿದ್ದೀಯ. ಈ ಸಂದರ್ಭ ವಿಶೇಷದಲ್ಲಿ ನನ್ನ ತಲೆ ಮೇಲೆ ಕೈಯನ್ನು ಇಟ್ಟು ಮಹಾನುಗ್ರಹವನ್ನು ನೀನು ಮಾಡಿದ್ದೀಯಾ ಅನ್ನುವ ಭಾವನೆಯಲ್ಲಿಯೇ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಇದು ಹೇಗೆ ಸಾಧ್ಯ? ನಾನು ಅಸುರ ಕುಲದಲ್ಲಿ ಹುಟ್ಟಿದವನು, ಹಾಗಿದ್ದರೂ ನನ್ನ ತಲೆಯ ಮೇಲೆ ನೀನು ಕರಕಮಲವನ್ನು ಇಟ್ಟು ಅನುಗ್ರಹವನ್ನು ಮಾಡ್ತಾ ಇದ್ದಿ ಅಂತಂದರೆ, ಪ್ರೀತಿಯಿಂದ ನನ್ನ ತಲೆಯನ್ನು ಸವರಿ ನನ್ನನ್ನು ಅನುಗ್ರಹಿಸ್ತಾ ಇದ್ದಿ ಅಂತಂದರೆ ಅದು ಹೇಗೆ ಸಾಧ್ಯ ಅಂದರೆ ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ನೈಷಾ ಪರಾವರಮತಿ ಭವತೋ ನನು ಸ್ಯಾತ್ ಜಂತೋರ್ಯಥಾತ್ಮಸುಹೃದೋ ಜಗತಸ್ತಥಾಪಿ ಸಂಸೇವಯಾ ಸುರತರೋರಿವತೆ ಪ್ರಸಾದಃ ಸೇವಾನುರೂಪ ಉದಯೋ ನ ಪರಾವರತ್ವಂ. ಇವನು ದೇವತೆಗಳ ವಂಶದಲ್ಲಿ ಬಂದವನು, ಇವನು ದೈತ್ಯರ ವಂಶದಲ್ಲಿ ಬಂದವನು ಅನ್ನುವ ಈ ಭಾವನೆಯೇ ನಿನ್ನಲ್ಲಿ ಇಲ್ಲ. ದೇವತೆಗಳ ವಂಶದಲ್ಲಿ ಬಂದವನಾದ್ದರಿಂದ ಇವನನ್ನು ಅನುಗ್ರಹಿಸಬೇಕು, ದೈತ್ಯರ ವಂಶದಲ್ಲಿ ಬಂದವನಾದ್ದರಿಂದ ಇವನನ್ನು ನಿಗ್ರಹಿಸಬೇಕು ಅನ್ನುವ ಭಾವನೆ ನಿನ್ನಲ್ಲಿ ಇಲ್ಲ. ನಾರಾಯಣನಿಂದಲೇ ಹುಟ್ಟಿದವನು ನರಕಾಸುರ, ವರಾಹ ರೂಪದಿಂದ ಹುಟ್ಟಿದವನು ನರಕಾಸುರ. ಅವನನ್ನು ಕೃಷ್ಣ ರೂಪದಿಂದ ಸಂಹಾರ ಮಾಡ್ತಾ ಇದ್ದಾನೆ. ನಾರಾಯಣನಿಂದಲೇ ಹುಟ್ಟಿದವರು ಮಧುಕೈಟಭರು, ಅವರನ್ನು ಸಂಹಾರ ಮಾಡ್ತಾ ಇದ್ದಾನೆ. ಅದೇ ದೈತ್ಯ ಕುಲದಲ್ಲಿ ಹುಟ್ಟಿ ಬಂದಿರುವಂತಹ ಪ್ರಹ್ಲಾದನನ್ನು ಅನುಗ್ರಹಿಸ್ತಾ ಇದ್ದಾನೆ ಪರಮಾತ್ಮ. ಪ್ರಹ್ಲಾದ ಮುಂದೆ ಅವನ ಮಗ ವಿರೋಚನ, ಅವನು ದುಷ್ಟ. ವಿರೋಚನನ ಮಗ ಬಲಿ, ಮತ್ತೆ ಆ ಬಲಿಯನ್ನು ಅನುಗ್ರಹಿಸ್ತಾ ಇದ್ದಾನೆ ವಾಮನನಾಗಿ. ಯಾವ ಕುಲದಲ್ಲಿ ಹುಟ್ಟಿ ಬಂದಿದ್ದಾನೆ ಅನ್ನೋದನ್ನು ದೇವರು ನೋಡೋದಿಲ್ಲ. ದೇವರು ಏನನ್ನು ನೋಡ್ತಾನೆ ಅಂತಂದರೆ ಅವರ ಭಕ್ತಿಯನ್ನು ನೋಡ್ತಾನೆ, ಅವರ ಸೇವೆಯನ್ನು ನೋಡ್ತಾನೆ. ಅದಕ್ಕೊಂದು ದೃಷ್ಟಾಂತವನ್ನು ಪ್ರಹ್ಲಾದ ಕೊಡ್ತಾ ಇದ್ದಾನೆ. ಪರಮಾತ್ಮ ಹೇಗೆ ಅಂದರೆ ಕಲ್ಪವೃಕ್ಷ ಇದ್ದ ಹಾಗೆ. ಕಲ್ಪವೃಕ್ಷ ಏನು ಮಾಡ್ತದೆ? ಯಾರು ಕಲ್ಪವೃಕ್ಷಕ್ಕೆ ಸೇವೆಯನ್ನು ಮಾಡ್ತಾರೆ, ಅದಕ್ಕೆ ಸೇವೆಯನ್ನು ಮಾಡೋದಕ್ಕೆ ಒಂದು ಕ್ರಮವನ್ನು ಹೇಳಿದ್ದಾರೆ. ಒದ್ದೆ ಬಟ್ಟೆಯಲ್ಲಿ ಬಂದು ಪ್ರದಕ್ಷಿಣೆಯನ್ನು ಹಾಕಿ ಅಶ್ವತ್ಥ ವೃಕ್ಷಕ್ಕೆ ಸೇವೆಯನ್ನು ಮಾಡಬೇಕು, ಆವಾಗ ಅಶ್ವತ್ಥ ವೃಕ್ಷ ಫಲವನ್ನು ಕೊಡುತ್ತದೆ. ಕಲ್ಪವೃಕ್ಷದ ಸೇವೆಯನ್ನು ಯಾರು ಮಾಡ್ತಾರೋ ಅವರಿಗೆ ಅನುಗ್ರಹವನ್ನು ಮಾಡುತ್ತದೆ, ಯಾರು ಸೇವೆಯನ್ನು ಮಾಡೋದಿಲ್ಲ ಅವರಿಗೆ ಅನುಗ್ರಹ ಇಲ್ಲ. ಹಾಗೆ ಪರಮಾತ್ಮನ ಸೇವೆಯನ್ನು ಯಾರು ಮಾಡ್ತಾರೆ ಅವರಿಗೆ ಪರಮಾತ್ಮನ ಅನುಗ್ರಹ ಇದೆ, ಯಾರು ಪರಮಾತ್ಮನ ಸೇವೆಯನ್ನು ಮಾಡೋದಿಲ್ಲ ಅವರಿಗೆ ಪರಮಾತ್ಮನ ಅನುಗ್ರಹ ಇಲ್ಲ. ಹೀಗಾಗಿ ಪರಮಾತ್ಮ ನನ್ನವ, ಇವನು ಬೇರೆದವನು, ಇವನು ದೇವತೆಗಳ ವಂಶದಲ್ಲಿ ಬಂದವನು, ಇವನು ದೈತ್ಯರ ವಂಶದಲ್ಲಿ ಬಂದವನು ಅನ್ನೋದನ್ನು ದೇವರು ನೋಡೋದಿಲ್ಲ. ಪರಮಾತ್ಮ ನೋಡೋದು ಅವರ ಭಕ್ತಿಯನ್ನು, ಅವರ ಸೇವೆಯನ್ನು ಮಾತ್ರ. ಆದ್ದರಿಂದ ನಾನು ಇವತ್ತು ದೈತ್ಯ ಕುಲದಲ್ಲಿ ಬಂದಿದ್ದೇನೆ ಅಂತ ನನ್ನನ್ನು ದೇವರು ದೂರ ಇಡಲಿಲ್ಲ, ಹತ್ತಿರ ಕರೆದು ತಲೆಯ ಮೇಲೆ ಕೈಯನ್ನು ಇಟ್ಟು ಮೈಯೆಲ್ಲ ಸವರಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ.
ಇದು ಪರಮಾತ್ಮನ ಅನುಕಂಪ, ಎಂತಹ ಕಾರುಣ್ಯ ಪರಮಾತ್ಮನದ್ದು. ಏವಂ ಜನಂ ನಿಪತಿತಂ ಪ್ರಭವಾಹಿ ಕೂಪೇ ಕಾಮಾಭಿಕಾಮಂ ಅನುಯಃ ಪ್ರಪತನ್ ಪ್ರಸಂಗಾತ್ ಕೃತ್ವಾತ್ಮಸಾತ್ ಸುರಋಷಿಣ ಭಗವನ್ ಗೃಹೀತಃ ಸೋಹಂ ಕಥನ್ನು ವಿಸೃಜೆ ತವ ಭೃತ್ಯ ಸೇವಾಂ. ಪ್ರಹ್ಲಾದ ಹೇಳ್ತಾನೆ, ಇವತ್ತು ನಾನು ನಿನ್ನ ಸೇವೆಯನ್ನು ಮಾಡಿದ್ದೇನೆ, ನಿನ್ನಲ್ಲಿ ಭಕ್ತಿಯನ್ನು ತೋರಿಸಿದ್ದೇನೆ, ಅದಕ್ಕಾಗಿ ನಿನ್ನನ್ನು ಅನುಗ್ರಹನ ಮಾಡ್ತಾ ಇದ್ದಿ ಅಂತಂದರೆ ಅದಕ್ಕೆ ಕಾರಣ ನಮ್ಮ ಗುರುಗಳು. ಇವತ್ತು ನಾನು ಇಷ್ಟು ನಿನ್ನಲ್ಲಿ ಸೇವೆಯನ್ನು, ನಿನ್ನಲ್ಲಿ ಭಕ್ತಿಯನ್ನು ತೋರಿಸೋದಕ್ಕೆ, ಸೇವೆಯನ್ನು ಮಾಡೋದಕ್ಕೆ ಏನು ಕಾರಣ? ನಮ್ಮ ಗುರುಗಳೇ ಇದಕ್ಕೆ ಕಾರಣ. ದೇವಋಷಿಗಳಾಗಿರುವಂತಹ ನಾರದರು ನನಗೆ ಉಪದೇಶವನ್ನು ಮಾಡಿದ್ದಾರೆ. ಗರ್ಭದಲ್ಲಿದ್ದಾಗಲೇ ಉಪದೇಶವನ್ನು ಮಾಡಿದ್ದಾರೆ. ಈ ಸಂಸಾರ ಅನ್ನೋದು ಹಾಳು ಬಾವಿ ಇದ್ದ ಹಾಗೆ. ಹಾಳು ಬಾವಿಯಲ್ಲಿ ನಾವು ವ್ಯಥೆಯನ್ನು ಪಡ್ತೇವೆ. ಈ ಬಾವಿಯಿಂದ ಮೇಲಕ್ಕೆ ಬರಬೇಕು ಅಂತಂದರೆ ದೇವರು ನಮ್ಮ ಕೈಯನ್ನು ಹಿಡಿಬೇಕು, ಬಿಟ್ಟರೆ ಬೇರೆ ದಾರಿ ಇಲ್ಲ. ಆದ್ದರಿಂದ ಸಂಸಾರದಿಂದ ಪಾರಾಗಬೇಕು ಅಂತಂದರೆ ಭಗವಂತನ ಅನುಗ್ರಹ ಒಂದೇ ದಾರಿ, ಅದು ಬಿಟ್ಟರೆ ಬೇರೆ ಇಲ್ಲ ಅನ್ನೋದನ್ನು ನನಗೆ ಚೆನ್ನಾಗಿ ನಮ್ಮ ಗುರುಗಳು ಉಪದೇಶ ಮಾಡಿದ್ದಾರೆ. ಅವರ ಉಪದೇಶವನ್ನು ಮನನ ಮಾಡಿದ್ದರ ಪ್ರಭಾವದಿಂದ ಅದನ್ನು ಸ್ವಲ್ಪ ಮಟ್ಟಿಗೆ ನಾನು ಪಾಲನೆ ಮಾಡಿದ್ದರಿಂದ ಇವತ್ತು ನಿನ್ನ ಆ ಅನುಗ್ರಹ ವಿಶೇಷ ನನಗೆ ಆಗಿದೆ. ಅದಕ್ಕೆ ನಾನು ನಮ್ಮ ಗುರುಗಳಿಗೆ ಕೃತಜ್ಞನಾಗಿದ್ದೇನೆ. ಎಂತಹ ಕಾರುಣ್ಯವನ್ನು ತೋರಿಸಿದ್ದೀಯ. ಮತ್ಪ್ರಾಣ ರಕ್ಷಣಮನಂತ ಪಿತೃವಧಂಚ ಮನ್ಯೇ ಸ್ವಭೃತ್ಯ ಋಷಿವಾಕ್ಯಮೃತಂ ವಿಧಾತುಂ ಖಡ್ಗಂ ಪ್ರಗೃಹ್ಯ ಯದವೋಚದ ಸದ್ವಿಧಿತ್ಸುಃ ತ್ವಾಮೀಶ್ವರೋ ಮದಪರೋವತು ಕಂಹರಾಮಿ. ಇವತ್ತು ನೀನು ಬಂದಿದ್ದಿ ಅಂತಂದರೆ ಅದಕ್ಕೆ ನಾನು ನಿನ್ನ ಸೇವೆಯನ್ನು ಮಾಡಿದ್ದೇನೆ ಅನ್ನೋದಕ್ಕೆ ನಾರದರ ಉಪದೇಶವೇ ಕಾರಣ. ನೀನು ಇವತ್ತು ಬಂದಿದ್ದೀಯಾ, ನರಸಿಂಹನಾಗಿ ಬಂದಿದ್ದೀಯಾ, ನನ್ನ ತಂದೆಯಾದಂತಹ ದುಷ್ಟನಾಗಿರುವ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ದೀಯಾ, ನನ್ನನ್ನು ಅನುಗ್ರಹಿಸಿದ್ದೀಯಾ ಅಂತಂದರೆ ಅದಕ್ಕೂ ಕೂಡ ನಮ್ಮ ಗುರುಗಳ ಮಾತೇ ಕಾರಣ. ನಮ್ಮ ಗುರುಗಳಾದ ನಾರದರು ನಿನ್ನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡುವಂಥವ್ರು. ಭಕ್ತಿಯಲ್ಲಿ ನಾರದರು ಅಂತ ಭಾರೀ ಪ್ರಸಿದ್ಧರು. ನಾರದರ ಭಕ್ತಿ ನಿರಂತರ ನಾರಾಯಣ ಸ್ಮರಣೆಯನ್ನು ಮಾಡುತ್ತಾರೆ. ಒಂದು ಕ್ಷಣವೂ ಬಿಡದೇನೆ ನಾರಾಯಣ ಸ್ಮರಣೆಯನ್ನು ಮಾಡ್ತಾ ಇರ್ತಾರೆ. ಅಂತಹ ಭಕ್ತರಾಗಿರುವ ನಾರದರು ನಿನ್ನ ಪ್ರಾರ್ಥನೆಯನ್ನು ಮಾಡಿದ್ದಕ್ಕಾಗಿ ನೀನು ನರಸಿಂಹನಾಗಿ ಬಂದಿದ್ದೀಯ. ಅವರ ಮಾತಿನಂತೆ ನೀನು ಬಂದು ಹಿರಣ್ಯಕಶಿಪುವಿನ ಸಂಹಾರವನ್ನು ಮಾಡಿದ್ದೀಯ. ನನ್ನ ತಂದೆ ಎಷ್ಟು ಉನ್ಮತ್ತತನವನ್ನು ತೋರಿಸಿದ್ದಾನೆ, ಖಡ್ಗವನ್ನು ತೆಗೆದು ನಿನ್ನನ್ನು ಹೊಡೆದು ಬಿಡುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ನನ್ನನ್ನು ಏನು ಹೇಳ್ತಾ ಇದ್ದ? ನೀನು ದೇವರು ದೇವರು ಅಂತ ಹೇಳ್ತೀಯಲ್ಲ ಯಾವಾಗಲೂ, ಬರಲಿ ಆ ದೇವರು ನಿನ್ನ ರಕ್ಷಣೆ ಮಾಡಲಿ, ನಿನ್ನ ತಲೆಯನ್ನು ತೆಗಿತೇನೆ, ಬಂದು ರಕ್ಷಣೆ ಮಾಡಲಿ ನೋಡೋಣ ಅಂತ ಹೇಳಿ ಅಂತಹ ಉದ್ಧಟತನದ ಮಾತುಗಳನ್ನು ಹೇಳಿದ್ದಾನೆ. ನಿನ್ನನ್ನು ಅವಮಾನ ಮಾಡಿದ್ದಾನೆ, ನಿನ್ನನ್ನು ನಿಂದಿಸಿದ್ದಾನೆ, ಎಲ್ಲ ಮಾಡಿದ್ದಾನೆ. ಅಂತಹ ಹಿರಣ್ಯಕಶಿಪುವಿನ ಸಂಹಾರವನ್ನು ನೀನು ಮಾಡಿದ್ದೀಯ. ಅದೂ ಕೂಡ ನಮ್ಮ ಗುರುಗಳಾದ ನಾರದರ ಪ್ರಾರ್ಥನೆಯನ್ನು ಮನ್ನಿಸಿ ನೀನು ಮಾಡಿದ್ದೀಯ. ಅಂತಹ ನೀನು ಪ್ರಳಯ ಕಾಲದಲ್ಲಿ ಪರಮಾತ್ಮನ ಮಹಿಮೆಯನ್ನು ಪ್ರಹ್ಲಾದರಾಜರು ಹೇಳ್ತಾರೆ. ಪ್ರಳಯ ಕಾಲದಲ್ಲಿ ನೀನು ಸಮುದ್ರದಲ್ಲಿ ಇದ್ದೀಯ. ನ್ಯಸ್ಯೇದಮಾತ್ಮನಿ ಜಗದ್ವಿಲಯಂಬು ಮಧ್ಯೆ ಶೇಷಾಸನೋ ನಿಜ ಸುಖಾನುಭವೋ ನಿರೀಹಃ ಯೋಗೇನ ಮೀಲಿತದೃಗಾತ್ಮನಿವೀತ ನಿದ್ರಃ ತುರಿಯಸ್ಥಿತೋ ನನು ತಮೋನುಗುಣಾಶ್ಚ ಯುಂಕ್ಷೇ. ಬ್ರಹ್ಮಾಂಡ ಎಲ್ಲವನ್ನೂ ಕೂಡ ಹೊಟ್ಟೆಯೊಳಗೆ ಇಟ್ಟುಕೊಂಡು ಎಲ್ಲ ಜೀವರನ್ನೂ ಕೂಡ ಉದರದಲ್ಲಿ ಧರಿಸಿದ್ದೀಯ. ಅವರೆಲ್ಲರೂ ಕೂಡ ನಿದ್ರಾವಸ್ಥೆಯಲ್ಲಿದ್ದಾರೆ. ಪ್ರಳಯ ಕಾಲದಲ್ಲಿ ನೀನು ಆಲದೆಲೆಯ ಮೇಲೆ ಮಲಗಿದ್ದೀಯ. ಪ್ರಳಯ ಕಾಲದಲ್ಲಿ ಮಲಗಿದ್ದಿ ಅಂತಂದರೆ ಆಗ ಪರಮಾತ್ಮನ ಪರಿಸ್ಥಿತಿ ಏನು? ಯಾವುದೂ ಕೂಡ ಇಲ್ಲ. ಏನೂ ಇಲ್ಲ ಅಂತಾದರೆ ಸಂತೋಷ ಹೇಗಿರಲಿಕ್ಕೆ ಸಾಧ್ಯ ಅಂತಂದರೆ ನಿಜ ಸುಖಾನುಭವ. ಪರಮಾತ್ಮನಿಗೆ ಇನ್ನೊಂದರಿಂದ ಸಂತೋಷ ಅನ್ನೋದೇ ಇಲ್ಲ. ಪರಮಾತ್ಮನಿಗೆ ಸ್ವಾಭಾವಿಕವಾದ ಆನಂದ, ಅವನದ್ದೇ ಆದ ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ಅದಕ್ಕೆ ಇನ್ನೊಬ್ಬರ ಅಗತ್ಯ ಇಲ್ಲ. ಅವನು ಭಕ್ತರು ನೀಡಿರುವ ಪದಾರ್ಥಗಳನ್ನು ಸೇವಿಸಿ ಅದರಿಂದ ಸಂತೋಷ ಪಡಬೇಕು ಅಂತಿಲ್ಲ. ಭಕ್ತರ ಸ್ತುತಿಯನ್ನು ಕೇಳಿ ಹಿಗ್ಗಬೇಕು ಅಂತಿಲ್ಲ. ಪರಮಾತ್ಮ ಅವನು ನಿಜ ಸುಖವನ್ನು ಅನುಭವಿಸ್ತಾ ಇದ್ದಾನೆ.
ತನ್ನದೇ ಆದ ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ಅವನಿಗೆ ಯಾವ ಅಪೇಕ್ಷೆಗಳೂ ಕೂಡ ಇಲ್ಲ. ಪ್ರಳಯ ಕಾಲದಲ್ಲಿ ತುರಿಯ ಸ್ಥಿತ ಅಂತಂದರೆ ತುರಿಯ ರೂಪ ಅಂದರೆ ವಾಸುದೇವ, ಅವನು ಮೋಕ್ಷಪ್ರದನಾಗಿದ್ದಾನೆ. ತುರಿಯ ಅವಸ್ಥೆ ಅಂತ ಹೇಳ್ತಾರೆ. ಚೇತನರಿಗಾಗುವಾಗ 4 ಅವಸ್ಥೆಗಳು. ಒಂದು ಉತ್ಪತ್ತಿ, ಎರಡನೆಯದ್ದು ಸ್ಥಿತಿ, ಮೂರನೆಯದ್ದು ಲಯ, ನಾಲ್ಕನೆಯದ್ದು ತುರಿಯ. ತುರಿಯ ಅಂತಂದರೆ ಮುಕ್ತಿ ಅವಸ್ಥಾ ಅಂತ. ಆ ರೀತಿಯಲ್ಲಿ ಪರಮಾತ್ಮನಿಗೆ 4ನೇ ಅವಸ್ಥೆ ಇದೆ ಅಂತ ಅರ್ಥ ಅಲ್ಲ. ಯಾಕೆ ಅಂತಂದರೆ ಯಾವಾಗಲೂ ಮುಕ್ತನೇ ಅವನು. ಯಾವಾಗಲೂ ಮುಕ್ತನೇ ಆಗಿರುವ ಪರಮಾತ್ಮ ಆ ಸಂದರ್ಭದಲ್ಲಿ ನಿದ್ದೆಯನ್ನು ಮಾಡ್ತಾ ಇದ್ದ ಅಂತ ಕೆಲವರು ಹೇಳ್ತಾರೆ. ಹಾಗಲ್ಲ, ವೀತನಿದ್ರಹ ಅಂತ ಪ್ರಹ್ಲಾದ ಹೇಳ್ತಾನೆ. ವೀತನಿದ್ರಹ, ಅವನಿಗೆ ನಿದ್ರೆಯೇ ಇಲ್ಲ. ಆಲದೆಲೆಯ ಮೇಲೆ ಮಲಗಿದ್ದಾನೆ ಅಂತಂದರೆ ಅದು ಯೋಗ ನಿದ್ರೆಯನ್ನು ಮಾಡ್ತಾ ಇದ್ದಾನೆ ಹೊರತಾಗಿ ಅವನಿಗೆ ನಿದ್ರೆ ಸುಷುಪ್ತಿ ಅಂತನ್ನೋ ಅವಸ್ಥೆ ಇಲ್ಲ. ತುರಿಯ ಸ್ಥಿತ, ಮೋಕ್ಷದ ಆನಂದವನ್ನು ಜೀವರು ತಮ್ಮ ಸ್ವರೂಪಭೂತವಾದ ಆನಂದವನ್ನು ಅನುಭವಿಸುವಂತೆ ಪರಮಾತ್ಮ ನಿರಂತರವಾಗಿ ತನ್ನ ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ಅವನು ನಿದ್ರಾವಸ್ಥೆಯಲ್ಲಿ ಇಲ್ಲ. ಅಂತಹ ಪರಮಾತ್ಮ ನಂತರದಲ್ಲಿ ಸೃಷ್ಟಿಯನ್ನು ಮಾಡಬೇಕು ಅಂತ ಹೊರಡ್ತಾನೆ. ಸೃಷ್ಟಿಯನ್ನು ಹೇಗೆ ಮಾಡ್ತಾನೆ ಅಂತಂದರೆ ಪರಮಾತ್ಮನ ನಾಭಿಯಿಂದ ಒಂದು ಕಮಲ ಹುಟ್ಟಿ ಬರುತ್ತದೆ ಅನ್ನೋದನ್ನು ಹೇಳ್ತಾರೆ. ಪರಮಾತ್ಮನ ಉದರೊಳಗೆ ಎಲ್ಲವೂ ಕೂಡ ಇದೆ. ಪ್ರಕೃತಿ ಸೂಕ್ಷ್ಮಾಂಶ ಇದೆ. ಅದೇ ರೀತಿಯಲ್ಲಿ ಪಂಚಭೂತಗಳು ಅದೆಲ್ಲವೂ ಕೂಡ ಲಯವನ್ನು ಹೊಂದಿವೆ. ಎಲ್ಲವೂ ಕೂಡ ಪರಮಾತ್ಮನ ಉದರದೊಳಗೆ ಇವೆ. ನಂತರದಲ್ಲಿ ಸೃಷ್ಟಿಯ ಅವಸ್ಥೆಗೆ ಅದನ್ನು ತರ್ತಾ ಇದ್ದಾನೆ. ಮೊದಲಿಗೆ ಪರಮಾತ್ಮನ ನಾಭಿಯಿಂದ ಒಂದು ಕಮಲ ಹುಟ್ಟಿದೆ. ಅದನ್ನು ಹೇಳುವಾಗ ನಾಭೇರಭೂತ್ ಸ್ವಕಣಿಕಾತ್ ವಟವನ್ಮಹಾಬ್ಜಂ, ಹೇಗೆ ಬೀಜದಿಂದ ಆಲದ ಮರ ಹುಟ್ಟಿಕೊಳ್ಳುತ್ತದೋ ಅದೇ ರೀತಿಯಲ್ಲಿ ಪರಮಾತ್ಮನ ನಾಭಿಯಿಂದ ಒಂದು ಕಮಲ ಹುಟ್ಟಿ ಬಂದಿದೆ ಅನ್ನೋದನ್ನು ಹೇಳಿದ್ದಾರೆ. ಅಂದರೆ ಬೀಜದಿಂದ ಆಲದ ಮರ ಹುಟ್ಟುತ್ತೆ ಅಂತಂದರೆ, ಕಣಿಕೆಯಿಂದ ಆಲದ ಮರ ಹುಟ್ಟತ್ತೆ ಅಂತಂದರೆ, ಬೀಜ ಅದು ಒಡೆದು ಮೊಳಕೆಯಾಗಿ ಆಲದ ಮರವಾಗಿ ಬೆಳೀತದೆ. ಅಂದರೆ ಬೀಜವೇ ಮರವಾಗಿ ಪರಿಣಾಮವನ್ನು ಹೊಂದುತ್ತದೆ. ಹಾಗೆ ಪರಮಾತ್ಮನ ನಾಭಿಯಿಂದ ಕಮಲ ಹುಟ್ಟಿತು ಅಂತಂದರೆ ಪರಮಾತ್ಮನೇ ಜಗತ್ತಾಗಿ ಪರಿಣಾಮ ಹೊಂದಿದ್ದಾನ ಅಂತನ್ನುವ ಒಂದು ಸಂದೇಹ ನಮಗೆ ಬರ್ತದೆ. ಅದಕ್ಕೆ ಮಧ್ವಾಚಾರ್ಯರು ಹೇಳ್ತಾರೆ, ಇಲ್ಲಿ ಕಣಿಕ ಅಂತಂದರೆ ಏನು? ಒಂದು ಸುಂದರವಾದ ಪ್ರಮೇಯವನ್ನು ನಮಗೆ ತಿಳಿಸ್ತಾರೆ.